ದೇಶ ಕಂಡಂತಹ ಮಹಾನ್ ಮೇಧಾವಿ ಡಾಕ್ಟರ್ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದು ಎಐಸಿಸಿ ಕಚೇರಿಯಲ್ಲಿ ಅವರ ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಸಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಅದಾದ ಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬಂದು ಕೂಡ ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬಹುತೇಕ ದೇಶದ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕೂಡ ಇಲ್ಲಿ ಸೇರಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಅವರು ಬಂದಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ರಾಜಸ್ಥಾನದ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಅವರು ಬಂದಿದ್ದಾರೆ. ಗಣ್ಯಾತಿ ಗಣ್ಯರೀಗ ಅಂತಿಮ ನಮನ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ ಒಂದು ರೀತಿಯ ಬೂಸ್ಟ್ ಕೊಟ್ಟಂತಹ ವ್ಯಕ್ತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮನಮೋಹನ್ ಸಿಂಗ್ ಅವರು ಜೊತೆಗೆ ಅವರ ಅಂತಿಮ ನಮನ ಸಲ್ಲಿಸುವಂತಹ ರಾಜ್ಯದ ಮಂತ್ರಿಗಳು ಕೂಡ ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ರು. ಈಗ ತಾನೇ ಎಂ ಬಿ ಪಾಟೀಲ್ ಅವರು ಅಂತಿಮ ದರ್ಶನ ಮಾಡಿದ್ರು, ಎಚ್ ಕೆ ಪಾಟೀಲ್ ಅವರು ಅಂತಿಮ ದರ್ಶನವನ್ನು ಮಾಡಿದ್ರು. ಅಂದರೆ ಆಗಿನ 90ರ ದಶಕದ ಕಾಂಗ್ರೆಸ್ ನಾಯಕರ ಜೊತೆ ಮನಮೋಹನ್ ಸಿಂಗ್ ಅವರ ಒಡನಾಟ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅವರೆಲ್ಲರೂ ಕೂಡ ಅವರ ಸಾಧನೆ ಏನು ಅಂತ ಗೊತ್ತು ತುಂಬ ಜನರಿಗೆ. ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ನೋವು ಮತ್ತು ದೇಶಕ್ಕೆ ತುಂಬಲಾರದ ನಷ್ಟ ಅಂತಕ್ಕಂಥದ್ದು ಗೊತ್ತು. ಹಾಗಾಗಿ ಇಂಡಿ ಒಕ್ಕೂಟದಲ್ಲಿರ್ತಕ್ಕಂಥ ನಾಯಕರು ಕೂಡ ಈಗಾಗಲೇ ಕೆಲವರೆಲ್ಲ ಬಂದು ಅಂತಿಮ ದರ್ಶನ ಪಡೆದರು. ನ್ಯಾಷನಲ್ ಕಾನ್ಫರೆನ್ಸ್ ನಾಯಕರು, NCP ನಾಯಕರು, ಮಹಾರಾಷ್ಟ್ರದಿಂದ ಶಿವಸೇನೆ ನಾಯಕರು ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ಎಚ್ ಸಿ ಮಹದೇವಪ್ಪನವರು ಬಂದಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಕರ್ನಾಟಕದ ವತಿಯಿಂದ ಸಾಕಷ್ಟು ಜನ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆದಿಯಾಗಿ ಅಂತಿಮ ನಮನವನ್ನು ಪಕ್ಷದ ಕಚೇರಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಪಕ್ಷದ ಕಚೇರಿಯಲ್ಲಿ ಈಗ ಇರ್ತಕ್ಕಂಥವರ ಅಂತಿಮ ದರ್ಶನ ಮಾಡೋದಕ್ಕೆ ತುಂಬ ಸಮಯ ಏನು ಬೇಕಾಗೋದಿಲ್ಲ. 10 ಗಂಟೆ ತನಕ ಆದರೂ ಏನು ಅಡ್ಡಿ ಇಲ್ಲ. 10 ಗಂಟೆಯ ನಂತರ ಅಂತಿಮ ಮೆರವಣಿಗೆ ಸಾಗಬೇಕಾಗತ್ತೆ. ಆಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದರು. ಇದಕ್ಕೋಸ್ಕರ ಅಂತಲೇ ಇವರೆಲ್ಲರೂ ಕೂಡ ಕರ್ನಾಟಕದಿಂದ ದೆಹಲಿಗೆ ತೆರಳಿದ್ರು. ಕೇವಲ ಇಷ್ಟೇ ಅಲ್ಲ, ಇವರೆಲ್ಲ ನಾಯಕರು ಕೂಡ ಅಂತಿಮ ಸಂಸ್ಕಾರದಲ್ಲೂ ಪಾಲ್ಗೊಳ್ತಾರೆ. ಎಲ್ಲರೂ ಕೂತ್ಕೊಳ್ಳೋದಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಜಾಗ ಎಲ್ಲ ಸಿದ್ಧತೆ ಆಗಿದೆ. ಪಕ್ಷದ ಕಚೇರಿಯಲ್ಲಿ ಯಾಕೆ ಅಂತಂದರೆ, ಪಕ್ಷಕ್ಕೋಸ್ಕರ ದುಡಿದಂತಹ ವ್ಯಕ್ತಿ, ಆರಂಭದಿಂದ ಅಂತ್ಯದವರೆಗೂ ಪಕ್ಷನಿಷ್ಠೆಯನ್ನು ಪಾಲಿಸಿದಂತಹ ವ್ಯಕ್ತಿ, ಗಾಂಧಿ ಕುಟುಂಬದೊಂದಿಗೆ ಅಪರಿಮಿತವಾದ ನಂಟನ್ನು ಹೊಂದಿದ್ದಂತಹ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್. ಅದರ್ವೈಸ್ ಚುನಾವಣೆಯನ್ನೇ ಎದುರಿಸ್ದೇನೆ 2 ಬಾರಿ ಪ್ರಧಾನಿ ಆಗೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಅದಕ್ಕೆ ಕಾರಣ ಅವರ ವರ್ಚಸ್ಸು, ವ್ಯಕ್ತಿತ್ವ ಮತ್ತು ಅವರ ನಾಲೆಡ್ಜ್, ಅವರಲ್ಲಿದ್ದಂತಹ ಅಪಾರವಾದ ಜ್ಞಾನ. ನಿನ್ನೆ ಸೋನಿಯಾ ಗಾಂಧಿ ಹೇಳ್ತಾ ಇದ್ರು ಸರ್, ಒಂದೊಳ್ಳೆ ಸ್ನೇಹಿತ ಮತ್ತು ಮಾರ್ಗದರ್ಶಕನ ಕಳ್ಕೊಂಡೆ. ಖಂಡಿತ. ಯಾಕೆಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವಾಗೆಲ್ಲ ಏನೇನೋ ಹೇಳೋರು ಅವ್ರು ಪ್ರಧಾನಿ ಆಗಿದ್ದಾಗ. ಬಟ್ ಏನೇ ಆದರೂ ಕೂಡ ಸೈಲೆಂಟ್ ಆಗಿ ದೇಶದ ಆರ್ಥಿಕತೆಗೆ ಪುನಶ್ಚೇತನ ಕೊಡುವಲ್ಲಿ ಅವರ ಪಾತ್ರ ದೊಡ್ಡದು. ಹೌದು. ಆ ತಾಕತ್ತು ಅವ್ರಿಗೆ ಇದ್ದಿದ್ರಿಂದನೇ ಸೋನಿಯಾ ಗಾಂಧಿ ಅವರು ತಾವೇ ಪ್ರಧಾನಿ ಆಗಬಹುದಾದ ಅವಕಾಶವನ್ನು ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಾರೆ. UPA 1ನಲ್ಲಿ ಅವರೇ ಆಗ್ಬೋದಾಗಿತ್ತು. ಸೋನಿಯಾ ಗಾಂಧಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ರು, MP ಆಗಿದ್ರು. ಆದರೂ ಅವರು ಮನಮೋಹನ್ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು ಪ್ರಧಾನಿ ಹುದ್ದೆಗೆ ಕೂರಿಸ್ತಾರೆ ಅಂತಂದರೆ ಅವರಲ್ಲಿ ಆ ತಾಕತ್ತಿತ್ತು ದೇಶವನ್ನು ಮುನ್ನಡೆಸುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನನ್ನ ಪ್ರಕಾರ AICC ಕಚೇರಿಯಲ್ಲಿ ಕಾಂಗ್ರೆಸ್ನ ನಾಯಕರು, ಇಂಡಿ ಒಕ್ಕೂಟದ ನಾಯಕರು ಎಲ್ಲರೂ ಅಂತಿಮ ದರ್ಶನ ಪಡ್ಕೊಂಡ್ರು 10 ಗಂಟೆ ವೇಳೆಗೆ ಮುಗಿಬಹುದು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಇನ್ನೂ ತಡವಾಗುತ್ತಾ? ಸಾಕಷ್ಟು ಜನ ಇದ್ದಾರೆ ಕಚೇರಿಯಲ್ಲಿ. ಹೇಗೆ ಮುಂದಿನ ಪ್ಲಾನ್ಸ್ ಎಲ್ಲ ಅಂತ? ಅರವಿಂದ್, ಪ್ರಮುಖ ನಾಯಕರಿಗಿಂತ ಹೆಚ್ಚಾಗಿ ಕಾರ್ಯಕರ್ತರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿಯ ಹೊರಭಾಗದಲ್ಲೂ ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಎಲ್ರಿಗೂ ಕೂಡ ಅವಕಾಶ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಈಗ ಮುಖ್ಯವಾಗಿ ಈಗಷ್ಟೇ ಪಾರ್ಥಿವ ಶರೀರ AICC ಕಚೇರಿ ತಲುಪಿರುವಂತಹ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಬೇರೆ ಬೇರೆ ಜಾಗಗಳಿಂದ ಬಂದಿರುವಂತಹ ಇಂಡಿಯಾ ಒಕ್ಕೂಟದ ನಾಯಕರು ಮತ್ತೆ ಪ್ರಮುಖ ಕಾಂಗ್ರೆಸ್ ನಾಯಕರು ಏನಿದ್ದಾರೆ ಅವರ ಅಂತಿಮ ದರ್ಶನಕ್ಕೆ ಮೊದಲ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ನಾಯಕರುಗಳು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಬಹುಶಃ ಇನ್ನೊಂದು ಅರ್ಧ ಗಂಟೆಯಲ್ಲಿ ಈ ಪ್ರಮುಖ ನಾಯಕರು ಏನಿದ್ದಾರೆ ಅವರ ಅಂತಿಮ ದರ್ಶನದ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಒಂದಿಷ್ಟು ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ. ಬಹುಶಃ 10:30 ಅಷ್ಟೊತ್ತಿಗೆ ಎಲ್ಲಾ ಇಲ್ಲಿನ ಕಾರ್ಯಕ್ರಮಗಳು ಮುಕ್ತಾಯ ಆಗುತ್ತೆ. ಅಂದ್ರೆ ಅಂತಿಮ ದರ್ಶನಕ್ಕೆ ಇಟ್ಟಂತ ಸಮಯ ಕೂಡ ಅಂತ್ಯ ಆಗುತ್ತೆ. 10:30 ಬಳಿಕ
ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಗೆ ಶುರು ಆಗ್ಬೋದು ಅನ್ನುವಂತ ನಿರೀಕ್ಷೆಗಳಿದಾವೆ. ಈಗಾಗಲೇ ಹೊರಗಡೆಯೂ ಕೂಡ ಅಂತಿಮ ಯಾತ್ರೆಗೆ ಬೇಕಾದಂತ ಸಿದ್ಧತೆಗಳು ನಡೀತಾ ಇದಾವೆ. ವಾಹನವನ್ನ ಸಂಪೂರ್ಣವಾಗಿ ಸಿದ್ಧವಾಗಿ ಇರಿಸಿಕೊಳ್ಳಲಾಗಿರುವಂತದ್ದು. ಮತ್ತೆ ಮಳೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಬೇಗ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.